ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಅದರಲ್ಲಿ ಇವತ್ತು ಸಂಡೇ ದಿನ ಎಲ್ಲರ ಮನೇಲೂ ಮಟನ್ನು, ಚಿಕನ್ನು, ಆಳು ಮುಳು ಅಂತ ಆ ಥರ ಕಾಲು ಸೊಪ್ಪು ಗೀಲ್ ಸೊಪ್ಪು ಅಂತ ಮಾಡ್ಕೊ ತಿಂತಾರೆ. ಬಟ್ ನಾನು ಇವತ್ತು ವೆಜ್ ತಿಂತಾ ಇದ್ದೀನಿ. ನನ್ನ ಇತಿಹಾಸದಲ್ಲೇ ಸಂಡೇ ದಿನ ನಾನು ವೆಜ್ ತಿಂತಾ ಇರೋದು ಫಸ್ಟ್ ಟೈಮ್ ಇವತ್ತು. ಅಂದರೆ ಏನು ಅರ್ಥ ಅಂದರೆ, ನಮ್ಮ ಫ್ಯಾಮಿಲಿ ರಿಲೇಷನ್ದು ಒಬ್ರದ್ದು ಎಂಗೇಜ್ಮೆಂಟ್ ಇದೆ. ಸೊ ಆಬ್ವಿಯಸ್ಲಿ ಅಲ್ಲಿಗೆ ಹೋದ್ರೆ ಎಲ್ಲ ವೆಜ್ಜೇ ಮಾಡಿರ್ತಾರೆ. ಅಲ್ಲಿ ವೆಜ್ ಮಾಡಿರ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮ ಮನೇಲಿ ನಮ್ಮಮ್ಮ ಏನೂ ಮಾಡಿಲ್ಲ. ಸೊ ಅಲ್ಲೇ ಹೋಗ್ಬಿಟ್ಟು ತಿನ್ನಬೇಕು ನಾವು. ಈಗ ಆಲ್ರೆಡಿ 12 ಗಂಟೆ ಆಗಿಬಿಟ್ಟೈತೆ. ಇವಾಗ ಇನ್ನು 1 ಅವರಲ್ಲಿ ನಾವು ಅಲ್ಲಿಗೆ ಹೋಗಬೇಕು. ಸೊ ಫುಲ್ ರೆಡಿ ಆಗಿಬಿಟ್ಟು ಹೋಗೋಣ. ಇವತ್ತಿನ ದಿನ ನಂದು ಹೆಂಗಿತ್ತು, ಹೆಂಗೆ ಟೈಮ್ ಸ್ಪೆಂಡ್ ಆಯಿತು, ಇವತ್ತು ದಿನ ಹೆಂಗೆ ಕಳೆದೆ ಅಂತ ನಿಮ್ಮ ಮತ್ತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ಡೈಲಿ ನಾನು ಕಂಟೆಂಟ್ನ ಯಾವ ಥರ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಸ್ಕೈ ತೋರ್ಸೋದು ಮಾತ್ರ ಬಿಡಲ್ಲ. ಇರಪ್ಪ ಫಸ್ಟು ಫಂಕ್ಷನ್ಗೆ ಹೋಗೋಣ, ಬಟ್ಟೆ ಬೇರೆ ನಡುಡ್ಕೊಬಿಟ್ಟಿದೆ ಅಂತ ಐರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೆ ಐರನ್ ಮಾಡ್ತಾ ಗೊತ್ತಾಯಿತು ಐರನ್ ಮಾಡೋದಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಇದ್ದೀನಿ ಅಂತ. ಅಕಸ್ಮಾತ್ ಕಾರ್ಪೊರೇಟ್ ಲೈಫ್ ದಬಾಕೊಬಿಟ್ರು ನಾನು ಐರನ್ ಮಾಡ್ಕೊಂಡೆ ಬಿಸ್ನೆಸ್ ಮಾಡ್ಬಿಡ್ಬೋದು ಅಂತ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿ ಐರನ್ ಮಾಡಿದ್ದೀನಿ. ನೋಡಿ ಗೈಸ್ ಹೇಗಿದ್ದೀನಿ, ನನ್ನ ಔಟ್ಫಿಟ್ ಹೆಂಗಿದೆ, ಚೆನ್ನಾಗಿದೆಯಾ? ಇದು ನೋಡಿ ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡೋ ಅಂಗಡಿ ಇದು. ನಮ್ಮ ಅಪ್ಪಗೆ ಕೀ ಕೊಟ್ಬಿಟ್ಟು ಹೊರಟು, ಅಮ್ಮ ನೀವೇನು ನಮ್ಮ ಅಮ್ಮನ ಇಲ್ಲ ನಮ್ಮ ಅಕ್ಕನ? ಎಲ್ಲರೂ ಆಂಟಿದಿರ್ತಾರ ಸೀರೆ ಉಟ್ಕೊಳ್ಳೋದು ನೋಡಿದ್ದೀನಿ, ನೀವೇ ನಮ್ಮ ಡ್ರೆಸ್ ಹಾಕೊಂಡಿದ್ದೀರಾ? ಸರಿ ಹಿಂಗಾದ್ರೆ ನೋಡಿ ಫ್ರೆಂಡ್ಸ್, ಇನ್ಮೇಲಿಂದ ಇವರು ನಮ್ಮ ಅಮ್ಮ ಅಲ್ಲ ನಮ್ಮ ಅಕ್ಕ. ಓಕೆ, ನೀವುಗಳು ಸಹ ಇನ್ಮೇಲೆ ಎಲ್ಲರೂ ನಮ್ಮ ಅಮ್ಮನ್ನ ಅಮ್ಮ ಅಂತ ಕರೆಯೋಕ್ಕೆ ಹೋಗಬೇಡಿ, ಅಕ್ಕ ಅಂತ ಕರೀರಿ. ನಮ್ಮ ಅಕ್ಕನ ಎಂಗೇಜ್ಮೆಂಟ್ ನಡೀತಾ ಇರೋದು ಚಿಕ್ಕಮಂಡಿದಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಅವ್ರ ಅಕ್ಕೋರೆಲ್ಲ ಆಲ್ರೆಡಿ ಹೊರಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದು ನೋಡಿದ್ರೆ ಇನ್ನೂ ಯಾರು ಬಂದೇ ಇಲ್ಲ ಗುರು. ಯಾವಾಗಲೂ ನಾವು ಕಾಯೋದಾಗ್ಬಿಡ್ತದಲ್ಲ ಎಲ್ಲಿಗೆ ಹೋದ್ರು. ಬೇರೆಯವರೆಲ್ಲ ಬಿಡಿ, ಇನ್ನೂ ಹುಡುಗಿನೇ ಬಂದಿಲ್ಲ ಮೇಕಪ್ ಮಾಡಿಸ್ಕೊ ಬರೋಕೆ ಹೋದವರು, ಅವ್ರಕ್ಕಿಂತ ಮುಂಚೆನೇ ಬಂದು ಕೂತ್ಬಿಟ್ಟಿದ್ದೀವಿ. ಈಗ ಪ್ರಾಬ್ಲಮ್ ಆಗಿರೋದೇನು ಅಂದರೆ, ಇಲ್ಲೂ ನಾನು ಒಂಟಿ ಆಗಿಬಿಟ್ಟಿದ್ದೀನಿ. ನಮ್ಮಮ್ಮವ್ರ ಅಕ್ಕೋರ ಮಕ್ಕಳೆಲ್ಲ ಬರಬೇಕಿತ್ತು, ಮನು ಮುರಳಿ ಅವರೆಲ್ಲ, ಅವ್ರು ಯಾರೂ ಬಂದೇ ಇಲ್ಲ ಇವತ್ತು. ನಾನು ಅವರೆಲ್ಲ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಬಂದ್ಬಿಟ್ಟೆ ಜೋಶಲ್ಲಿ. ಇಲ್ಲಿ ನೋಡ್ರೆ ಯಾರೂ ಬಂದಿಲ್ಲ. ನಮ್ಮ ನಾಗಂಟಿ ಮಗಳು ಬಂದ್ಬಿಟ್ಟಿದ್ದಾಳೆ, ಚಿನ್ನು ಮರಿ, ಅವಳ ಜೊತೆ ಆಟ ಆಡ್ಕೊಂಡು ಕೂತಿದ್ದೀನಿ. ಇಲ್ಲಿ ನೋಡಿ, ಇವಳು ನಮ್ಮ ಅತ್ತೆ ಮಗಳ ಫುಲ್ಲು ರೀಲ್ಸಲ್ಲಿ ಮುಳುಗೋಗ್ಬಿಟ್ಟವಳೆ. ನಮ್ಮ ಅಕ್ಕೊಂದು ಎಂಥ ಒಳ್ಳೆ ಗುಣ ಅಂದರೆ, ಗ್ರ್ಯಾಂಡಾಗಿ ಬೇಡ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಅಂತ ಫುಲ್ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದಾರೆ. ಪ್ಯಾರೆಟ್ ಗ್ರೀನ್ ಕಲರ್ ಹಾಕಿ ಕೂತಿದಾರಲ್ಲ, ಅವರು ನಮ್ಮ ಅಮ್ಮನ 3ನೇ ಅಕ್ಕ. ಮಣಿ ಅಂತ ನೇಮು. ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾಗಂಟಿ ಅಂತ ಕರಿತೀವಿ. ಯಾಕೆ ಅಂತ ನಿಜ ಗೊತ್ತಿಲ್ಲ ನನಗೆ. ನಾನು ಹಿಂದೆ ಕೂತಿದಾರಲ್ಲ, ಅವರು ನಮ್ಮ ದೊಡ್ಡಮ್ಮ, ಎಲ್ರಿಗಿಂತ ಸೀನಿಯರ್ ನಂಬರ್ 1, ಅದೇ ಮೊದಲನೇ ಅಕ್ಕ. ಅಲ್ಲಿ ಗ್ರೀನ್ ಹಾಕಿ ಕೂತಿದಾರಲ್ಲ, ಅವ್ರು ನಮ್ಮ ಲತಕ್ಕ, ಅವ್ರು ನಮ್ಗೆ ಅತ್ತೆ ಆಗಬೇಕು. ಅಂತೂ ಇಂತೂ ಸ್ಟಾರ್ಟ್ ಆಯ್ತು. ಎಲ್ಲ ಆದಮೇಲೆ ಹೋಗ್ಬಿಟ್ಟು ಕೂತ್ಕೊಂಡು ಊಟ ಎಲ್ಲ ಸಿಂಪಲಾಗಿ ಚೆನ್ನಾಗಿ ಮಾಡಿಸಿದ್ರು. ಬೆಳಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ, ಸ್ವಲ್ಪ ಚಿತ್ರಾನ್ನ ತಿಂದಿದ್ದಷ್ಟೇ. ಊಟ ಆದಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗೋದ ಅಂತ ಹೊರಟು. ಕೋಳಿಗಳು ಜಾಸ್ತಿ ಐತಾ? ನೀನು ಕೋಳಿ ತರನೇ ಇದೆಯಲ್ಲ. ಮತ್ತೆ ಈಗ ಬತ್ತು ಮೂತಿ ಅದೇ ತೋರ್ಸಿ, ಇವಾಗ ತೋರಿಸ್ತಾರ. ಮಧ್ಯದಲ್ಲಿ ನನ್ನ ತಂಗಿ ತಿಂಡಿ ಕೇಳಿದ್ಲು, ಕೊಡ್ಸದ ಅಂತ ಅಲ್ಲೇ ಕರ್ಕೊಂಡೋದೆ. ಚಾಕ್ಲೇಟ್ ಆಗತ್ಯಾ? ಚಾಕ್ಲೇಟು ಅದೊಂದು 2 ಚಾಕ್ಲೇಟ್ ಕೊಡಿ. ಡೈರಿ ಮಿಲ್ಕ್ ಏನಾರ ಆಯ್ತಾ ಅಣ್ಣ? ಡೈರಿ ಮಿಲ್ಕ್ ಕೊಟ್ಬಿಡಿ. ಖಾಲಿ ಹೋಗೈತಾ? 5 ಸ್ಟಾರ್ ಅದೇ 2 ಕೊಟ್ಬಿಡಿ ಅಷ್ಟೇ ಅಣ್ಣ. ಬೇಕಾ ಬೇಡವಾ ನಿಂಗೆ? ಕುಳ್ಳಿ ನನ್ನ ಕರ್ಕೊಂಡ್ಬಿಟ್ಟು ಕ್ಯಾಮ್ರಾಮನ್ ಮಾಡ್ಕೊಂಡ್ಬಿಡ್ತಾ ಇದ್ದೀರಲ್ಲ, ಫೋಟೋ ತಗ್ಸ್ಕೊಡಿ ಅಂತ. ಸದ್ಯ ಎಲ್ಲ ಮುಗಿಸ್ಕೊಂಡು ಹೊರಟೋ ಈಗ ರಿಟರ್ನ್. ಹಂಗೆ ನಾನು ಮತ್ತೆ ಚಿನ್ನು ಮರಿ ಇಬ್ರು ಆಟ ಆಡ್ತಾ ಇದ್ದು. ಅಲ್ಲೋಡಿ ಹಿಂಗ್ ಕೊಳ್ಕೊಂಡ್ಬಿಡಬೇಕು. ನಿಮ್ದು ಕಾರ್ ನಿಲ್ಲಿಸ್ಬಿಟ್ಟು ಓಕೆ ಫ್ರೆಂಡ್ಸ್,
ನಾನು ಮನೆಗೆ ಬಂದಾಯಿತು. ನೀವು ವಿಡಿಯೋ ಮುಗಿಸಿದ್ದೀರಾ ಈಗ. ನೀವು ಮಲ್ಕೋಗಿ ನಾನು ಮಲ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಹ್ಯಾವ್ ಎ ಗುಡ್ ಡೇ.